ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ, ನನ್ ಮಾತ್ ಕೇಳು. ನಿಡ್ಕೋ ಪೂರ್ವಿ. ಪೂರ್ವಿ, ಅಣ್ಣ ನಿಲ್ಸಿ. ಆ ಆಟೋ ಇಂದನೇ ಹೋಗಿ ಅಣ್ಣ. ಇವತ್ತೇನಾದ್ರೂ ಸರಿ, ನಾನು ಊರಿಗೆ ಹೊಂಟೋಗ್ತೀನಿ. ಅಕ್ಕ, ನಿನ್ ಕೈಗೆ ಮಾತ್ರ ನಾನು ಸಿಗಕ್ಕಿಲ್ಲ. ಅಲೋ ಅತ್ಯವ. ಅಲ್ಲ ಪದ್ದು, ಏನಾಯ್ತವ? ಯಾಕೆ ಇಟ್ಟು ಕಾಪಿ ಆಗಿದೆಯಾ? ಅಯ್ಯೋ ಅತ್ಯವ, ಈ ಪೂರ್ವಿನ ಮನೆಗೆ ಇರಕ್ಕಿಲ್ಲ ಅಂತ ಹಠ ಮಾಡ್ಕೊಂಡು ಊರ್ಗ್ ಹೊಂಟೋಳೆ ಅತ್ಯವ. ಊರಿಗ? ಅಯ್ಯಯ್ಯೋ, ಪೂರ್ವಿ ಊರಿಗೆ ಹೊಂಟೋದ್ರೆ ಅವಳಿಗೆಲ್ಲ ವಿಷಯ ಗೊತ್ತಾಗೋಯ್ತದಲ್ಲ. ಹ್ಞೂ ಅತ್ಯವ, ಅವಳ ತಡಿಯಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ಆಡ್ತಾನೆ ಅವಳೆ. ಅಯ್ಯಯ್ಯೋ, ಅವಳು ಯಾಕವ ಅಲ್ಲಿಗೆ ಹೊಂಟ್ಲು? ನೀನು ಹೋಗಿ ಮೊದಲು ತಡಿ ಅವಳನ್ನ. ನಾವು ಊರಾಗ ಇಲ್ಲ ಕಣವ. ಅದು ನಾವು ನಂಜನಗೂಡು ರಾಮಣ್ಣನ ಮನೆಯಾಗಿದ್ದೀವಿ. ಇವತ್ತು ಊರಿಗೆ ಹೋಗಕ್ಕಿಲ್ಲ, ಇವತ್ತಿಲ್ಲೇ ಇರ್ತೀವಿ. ಸರಿ ಆಯ್ತು ಅತ್ಯವ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾ ಅಣ್ಣ, ಸ್ವಲ್ಪ ಬೇಗ ಹೋಗಿ ಆಟೋನ ಹಿಡೀರಿ ಅಣ್ಣ. ಪೂರ್ವಿ, ಪೂರ್ವಿ, ನಿಡ್ಕೋ ಪೂರ್ವಿ, ನನ್ ಮಾತ್ ಕೇಳು. ಅಯ್ಯೋ, ಯಾಕೆ ಹಿಂಗ್ ಮಾಡ್ತಾವಳೆ ಇವಳು? ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಅಯ್ಯೋ, ನಂದನ್ ಇಲ್ಲೇ ಇದ್ದಾನೆ. ಅವನು ಇಲ್ಲಿಲ್ಲ ಅಂದಿದ್ರೆ ಆ ಡ್ರಾಯರಲ್ಲಿರೋ ಅರ್ಧ ಫೋಟೋ ಏನು ಅಂತ ನೋಡ್ಬೋದಿತ್ತಲ್ಲ. ಹಾಯ್ ನಂದನ್. ಹೇಳಿದ್ಕೆ ನಿನ್ನ ನಾದ್ನಿ ತುಂಬ ವಿಚಿತ್ರವಾಗಿ ಆಡ್ತಾಳೆ. ಯಾಕೆ, ಏನಾಯ್ತು? ನಾನು ಆಗ್ಲೇ ಇಲ್ಲಿಗೆ ಬಂದಾಗ ಅವಳು ಆ ಡ್ರಾಯರಲ್ಲಿ ಫೋಟೋ ತೆಗಿತಿದ್ಲು. ಆದರೆ ಆ ಫೋಟೋ ಬರ್ತಿರ್ಲಿಲ್ಲ, ಜಾಮ್ ಆಗಿತ್ತು ಅನ್ಸತ್ತೆ. ಆಮೇಲೆ ನೋಡಿದ್ರೆ ಆ ಫೋಟೋನ ಅವಳೇ ಎಳ್ದು ಅರ್ಧ ಹಾಕ್ಬಿಟ್ಲು. ಆಮೇಲೆ ನೋಡಿದ್ರೆ ನಾನು ಈ ಮನೇಲಿ ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟೇ ಬಿಟ್ಲು. ವಾಟ್? ಪೂರ್ವಿ ಮನೆ ಬಿಟ್ಟು ಹೋದ್ಲಾ? ಆದರೆ ಅವಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಕಾರಣ ನಾನಲ್ಲ. ನನ್ಗಿವಾಗ ಅದೇ ಭಯ ಆಗಿರೋದು. ಅಮ್ಮಾಜಿಗೇನಾದರೂ ಈ ವಿಷಯ ಗೊತ್ತಾದ್ರೆ ಹಿಂದೆ ಮುಂದೆ ನೋಡದೆ ನನಗೆ ಬೈತಾರೆ, ನನಗೆ ಪನಿಷ್ ಮಾಡ್ತಾರೆ. ಅದಕ್ಕೆ ನಿನ್ನ ಹತ್ರ ಬಂದು ಹೇಳ್ತಿದ್ದೀನಿ. ಅವಳು ಮನೆ ಬಿಟ್ಟು ಹೋಗಿದ್ದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಜ ಹೇಳಬೇಕು ಅಂದರೆ ಈ ಫೋಟೋ ಯಾವುದು, ಏನಕ್ಕೆ ಕತ್ಲು, ಏನಕ್ಕೆ ಮನೆ ಬಿಟ್ಟು ಹೋದ್ಲು ಒಂದೂ ಅರ್ಥ ಆಗ್ತಿಲ್ಲ. ಬಟ್ ಅವಳಂತೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋದ್ಲು. ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಏನಿದ್ ವಿಚಿತ್ರ? ಪೂರ್ವಿ ಯಾಕೆ ಮನೆ ಬಿಟ್ಟು ಹೋಗ್ತಾಳೆ? ಏನು ನಡೀತದ ಇಲ್ಲಿ? ನೋಡು, ಇದೇ ಆ ಅರ್ಧ ಫೋಟೋ. ಇದು ನೀನೊಂದ್ಸರಿ ನೋಡು, ನಿನಗೆ ಗೊತ್ತಾಗತ್ತೆ. ನನಗೇನೂ ಅರ್ಥ ಆಗ್ತಿಲ್ಲ. ಆಮೇಲೆ ಆ ಡ್ರಾಯರ್ ಒಂದ್ಸರಿ ಚೆಕ್ ಮಾಡು, ಇನ್ನರ್ಧ ಫೋಟೋ ಅದರಲ್ಲಿದೆ. ಅದು ನೋಡಿದ್ರೆ ನಿಂಗೆ ಕ್ಲಾರಿಟಿ ಸಿಗುತ್ತೆ. ಸರಿ, ಅದಕ್ಕೆ ನಾನು ನೋಡ್ತೀನಿ. ಈಗಲೇ ನೋಡು.
ನನಗೆ ಬೇರೆ ಟೆನ್ಷನಲ್ಲಿದ್ದೀನಿ, ಆಮೇಲೆ ನೋಡ್ತೀನಿ, ನೀವು ಹೊರಡಿ. ಓಕೆ. ಏನಾದರೂ ಆಗಿರಲಿ, ಸದ್ಯ ಆ ಪೀಡೆ ಮನೆ ಬಿಟ್ಟು ತೊಲಗ್ತಲ್ಲ, ನನಗದೇ ಖುಷಿ. ಹೊರಡಿ ಅಣ್ಣ, ನೀವು ಇಲ್ಲಿ ಕೆಳಗಡೆ. ಏನೇ ಮಾಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿಂಗೆ? ನಾನು ಇನ್ನೂ ಇಲ್ಲೇ ಇದ್ರೆ ನನ್ನ ತಲೆ ಕೆಟ್ಟೋಗ್ತೈತೆ. ದಯವಿಟ್ಟು ನನ್ನನ್ನು ತಡಿಬೇಡ. ನನ್ನ ಮನೆಗೆ ನಾನು ಹೋಗ್ತೀನಿ ಪ್ಲೀಸ್. ನಿನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಕ್ ಬಂದಿರೋದೆ ನಾನು ಪೂರ್ವಿ. ಬಾ ಅಕ್ಕ, ನನ್ನನ್ನು ತಡಿಬೇಡ ಅಂತ ನಿನಗಾಗ್ಲೇನೆ ಹೇಳಿಲ್ವಾ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನ್ ಎಷ್ಟೇ ಹೇಳಿದ್ರು ಸರಿ, ನಾನ್ ಮಾತ್ರ ಬರಕಿಲ್ಲ. ಪೂರ್ವಿ, ನನ್ನ ಮುದ್ದು ತಂಗಿ ಅಲ್ವಾ ನೀನು? ನನ್ನ ಮಾತು ಕೇಳು ಪುಟ, ನನ್ನ ಜೊತೆ ಬಾರೆ. ಅಕ್ಕ, ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಅಂತ ನನಗೆ ಗೊತ್ತೈತೆ ಕಣೆ. ಆದರೆ ನನ್ನ ಮೇಲೆ ನೀ ಪ್ರೀತಿ ನಂದನೋ ಪ್ರೀತಿನ ಕಡೆಗಾಣಿಸೋ ಹಂಗೆ ಅವ್ರನ್ನ ಬಿಟ್ಕೊಡಂಗೆ ಮಾಡ್ತೈತೆ. ಅದೇ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನೀನು ತಪ್ಪು ಮಾಡ್ತಿದ್ಯಾ ಕಣೆ. ನೀನು ನಂದನವರು ಒಟ್ಟಿಗೆ ಬಾಳ್ಬೇಕಾದವರು. ಅದೇ ದೇವ್ರಿಚ್ಛೆ. ನೀನು ಹೋಗಕ್ಕ. ಆಯ್ತು, ಆ ದೇವ್ರಿಚ್ಛೆ ಅದೇ ಆಗಿದ್ರೆ ನಿನ್ ಕುತ್ತಿಗೆಗೆ ಯಾಕೆ ಪೂರ್ವಿ ತಾಳಿ ಬೀಳ್ತಿತ್ತು? ನಾವು ಸತ್ಯನ ಮುಚ್ಚಿಡಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಿದ್ರು, ಎಲ್ರಿಗೂ ಸತ್ಯ ಗೊತ್ತಾಗೋ ಸಂದರ್ಭ ಯಾಕೆ ಬರ್ತಿತ್ತು? ಹಿಂಗೆಲ್ಲ ಆಗ್ತೈತೆ ಅಂದ್ರೆ ಆ ದೇವ್ರಿಚ್ಛೆ. ನೀನು ನಂದನ್ನೋರ್ ಹೆಂಡತಿ ಅಂತ ಎಲ್ರಿಗೂ ಗೊತ್ತಾಗೋದು, ನಿನ್ನ ನಂದನ್ನೋರ್ನ ಒಂದ್ ಮಾಡೋದು ಅಂತ ತಾನೆ. ಅಂಥದ್ದು ಏನಿದೆ ಈ ಫೋಟೋನಲ್ಲಿ? ಇದು ನಮ್ಮ ಮದುವೆ ಫೋಟೋ. ಇದನ್ನ ನೋಡಿ ಪೂರ್ವಿ ಯಾಕೆ ಅಳ್ತಾಳೆ? ಮನೆ ಬಿಟ್ಟು ಯಾಕೆ ಹೋದ್ಲು? ಓ ಶಿಟ್, ಏನು ನಡೀತದೆ ಇಲ್ಲಿ? ಅಕ್ಕ, ನಿನ್ ತಮ್ಮಯ್ಯ ಕಣೆ, ಹಿಂಗೆಲ್ಲ ಹೇಳ್ಬಿಡ್ವೆ. ನನ್ನನ್ನ ನಿಮ್ಮಿಬ್ಬರ ಮಧ್ಯ ತರಬೇಡ. ಓ, ಮನೆಯವ್ರಿಗೆಲ್ಲ ನಿಜ ಗೊತ್ತಾಗ್ತೈತೆ ಅಂತ ಸಂಭ್ರಮ ಪಡ್ತಿದ್ಯಾ ನೀನು? ಏನ್ ನೀನ್ ಅಂದ್ಕೊಂಡಂಗೆ ನಂದನವರು ನನ್ ಕುತ್ತಿಗೆ ತಾಳಿ ಕಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿನ್ನನ್ನ ಮನೆಯಿಂದ ಕಳಿಸಿ ನನ್ನನ್ನ ಮನೆ ತುಂಬಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ಯಾ? ಏನ್ ನೀನ್ ದೊಡ್ಡ ತ್ಯಾಗ ಮಾಡ್ದವ್ರಂಗೆ ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ಹಂಗ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಕಣೆ. ಈ ತಾಳಿಲಿ ಅಡಗಿರೋ ನಿಜ ಗೊತ್ತಾದ್ರೆ ಮನ್ಸುಗಳು ಹೊಡೆದೋಗ್ತೈತೆ ಕಣೆ. ಸಂಬಂಧಗಳ ನಡುವೆ ದೊಡ್ಡ ಬಿರುಕೆ ಬರ್ತೈತೆ ಅಕ್ಕ. ಬಿರುಗಾಳಿನೇ ಬೀಸ್ತೈತೆ ಅಕ್ಕ. ನಾವ್ ಯಾರು ಮೊದ್ಲು ನಂಗಿರಕ್ಕಾಗಕ್ಕಿಲ್ಲ.
ಮುಖ್ಯವಾಗಿ ನಂದನವ್ರ ಪ್ರೀತಿಗೆ ಏಟ್ ಬೀಳ್ತೈತೆ. ಅಪ್ಪ ಏನ್ ಮರ್ಯಾದೆ ಸತ್ತೋಗ್ತೈತೆ, ನಂಬಿಕೆ ನೆಲಕ್ ಬಿತ್ತೋಗ್ತೈತೆ ಕಣೆ. ಯಾರಿಗೂ ನೆಮ್ಮದಿ ಕೊಡದೆ ಇರೋಂತ ಈ ಸತ್ಯ ಎಲ್ರಿಗೂ ಯಾಕಕ್ಕ ಗೊತ್ತಾಗ್ಬೇಕು? ಅಲ್ಲ ಅಕ್ಕ, ನೀನ್ ಅದ್ ಹೆಂಗ್ ಅನ್ಕೋತೀಯ? ನಂದನವ್ರನ್ನ ಒಂದ್ ಮಾಡ್ಬೋದು ಅಂತ? ನಾನು ಅವ್ರೇನು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವ? ನಾನು ಅವ್ರನ್ನ ಆ ದೃಷ್ಟಿಲಿ ನೋಡೇ ಇಲ್ಲ. ಅವ್ರಿಗೆ ನಮ್ಮೇಲೆ ಯಾವ ಭಾವನೆನೂ ಇಲ್ಲ, ಪ್ರೀತಿನೇ ಇಲ್ಲ ಅಂದ್ಮೇಲೆ ನಾನು ಅವರು ಹೆಂಗಕ್ಕ ಒಟ್ಟಿಗೆ ಜೀವನ ಮಾಡ್ತೀವಿ? ಹೆಂಗಕ್ಕ ಖುಷಿಯಾಗಿರ್ತೀವಿ? ನನಗ್ ನ್ಯಾಯ ಕೊಡ್ಸಕ್ಕೆ ಅಲ್ವಾ ನೀನ್ ಈ ತ್ಯಾಗ ಮಾಡ್ತಿರೋದು? ಇದು ಯಾವ ನ್ಯಾಯನಕ್ಕ? ನಂದಲ್ಲದ ಜೀವನಕ್ಕೆ ನನ್ನನ್ನ ತಳ್ಳೋದು ನ್ಯಾಯ ಅಲ್ಲ, ಅನ್ಯಾಯ. ಇದರಿಂದ ಒಂದ್ ಕಡೆ ನಾನು, ಇನ್ನೊಂದ್ ಕಡೆ ನೀನು, ಮತ್ತೊಂದ್ ಕಡೆ ನಂದನವರು, 3 ಜನನ ನೋವು ಅನುಭವಿಸ್ತಾ ಬದುಕನ್ನ ತಳ್ಬೇಕಾಗ್ತೈತೆ. ಇಂಥ ಬದುಕು ಬೇಕಾಗ ನಮ್ಗೆ? ಸುಮ್ಕೆ ಹೋಗಿ ಸತ್ಯ ಗೊತ್ತಿಲ್ದಂಗೆ ನಡಿ, ನನ್ನನ್ನ ನನ್ನ ದಾರಿಲಿ ಹೋಗಕ್ ಬಿಟ್ಬಿಡು.